ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ವೀಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಒಂದು ಸೂಪರ್ ಆಗಿರೋ ಲಿವರಿನ ತಂದಿದ್ದೀನಿ. ಯಾವುದು ಆ ಲಿವರಿ ಅಂತಂದರೆ ಶ್ರೀ ಕ್ಷೇತ್ರ ಮಹದೇಶ್ವರನ ಬಸ್ ಲಿವರಿ ಗೆಳೆಯರ. ಈ ಒಂದು ಲಿವರಿ ಫುಲ್ HD ಆ್ಯಂಡ್ ಮಾಡಿಫೈಡ್ ಲಿವರಿ ಆಗಿರುತ್ತೆ. ಅಂದರೆ ಸ್ವಲ್ಪ ಬ್ಲರ್ ಐತೆ ಅಷ್ಟೇ, ಬಿಟ್ಟರೆ ಲಿವರಿ ಅಂತೂ ಫುಲ್ ಮಾಡಿಫೈಡ್ ಆಗೈತೆ. ಮತ್ತು ಲುಕ್ಕು, ಈ ಒಂದು ಲಿವರಿದ್ದು ಲುಕ್ಕೂ ಅಷ್ಟೇ ಸಖತ್ತಾಗೈತೆ ಗೆಳೆಯರೆ. ಈ ಒಂದು ಲಿವರಿಯಲ್ಲಿ ನನಗೆ ತುಂಬ ಇಷ್ಟ ಆಯಿತು ಈ ಒಂದು ಲುಕ್ಕು. ಅದರಲ್ಲಂತೂ ನಮ್ಮ ಆಜಾದ್ ಬಿಲ್ಡ್ಗೆ ಈ ಒಂದು ಲಿವರಿ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಆ ಥರ ನಮ್ಮ ಒಂದು ಲಿಕ್ಕಿದ ಗೇಮರ್ ಈ ಒಂದು ಲಿವರಿನ ಕ್ರಿಯೇಟ್ ಮಾಡಿದರೆ, ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಿಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ ಚಾನಲ್ಗೂ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಬನ್ನಿ ನಮ್ಮ ಒಂದು ಲಿವರಿ ಯಾವ ರೀತಿ ಇದೆ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ನ ನೀವು ನೋಡ್ತಿದ್ದೀರಲ್ಲ ಗೆಳೆಯರ, ಕಾರಾರ ಸ್ಯಾನಿ ಅಂತ ಹಾಕಿ ಆ ಕಡೆ ಈ ಕಡೆ ಎರಡು ಗಂಡ ಬೇರುಂಡದು ಚಿತ್ರನ ಹಾಕಿದ್ದಾರೆ. ಆಮೇಲೆ ನಿಮಗೆ ಲಿಕ್ಕಿ ಗೇಮರ್ ಕನ್ನಡ ಅಂತ ಹಾಕೊಂಡಿದ್ದಾನೆ. ಆಮೇಲೆ ಒಂದು ವೈಟ್ ಲೈನ್ನ ಹಾಕಿ ಕೆಳಗಡೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಬ್ಲೂ ಕಲರ್ ಸರ್ಕಲ್ ಹಾಕಿ ಅದರ ಮೇಲೆ ಮಹದೇಶ್ವರ ಒಂದು ಚಿತ್ರ ಹಾಕಿದ್ದಾರೆ. ಆಮೇಲೆ ನಿಮಗೊಂದು 3 ನಾಮನ ಹಾಕಿದ್ದಾರೆ, ಅಂದರೆ ಶಿವನ ಮೇಲೆ ಇರುತ್ತಲ್ಲ 3 ನಾಮ, ಅದನ್ನು ಹಾಕಿ ಉಗೆ ಮಾದಪ್ಪ ಅಂತಲೂ ಹಾಕಿದ್ದಾರೆ. ಆಮೇಲೆ ಶ್ರೀ ಕ್ಷೇತ್ರ ಮಹದೇಶ್ವರ. ಆಮೇಲೆ ಇಲ್ಲಿ ನೋಡ್ತಿದ್ರಲ್ಲ ಗ್ಲಾಸ್ ಮೇಲೆ ಜೇನು ಮಲೆ ಅಂತ ಹಾಕಿದ್ದಾರೆ. ರಿಯಲ್ ಲೈಫಲ್ಲಿ ಯಾವ ರೀತಿ ಐತೆ ಅದೇ ಥರನೇ ಹಾಕಿದ್ದಾರೆ. ಆಮೇಲೆ ಶ್ರೀ ಕ್ಷೇತ್ರ ಮಹದೇಶ್ವರ ಅಂತ ಹಾಕಿದ್ದಾರೆ ಗೆಳೆಯರು, ನೋಡ್ತಿದ್ರಲ್ಲ. ಅದು ಸ್ವಲ್ಪ ವೀಡಿಯೋದಲ್ಲಿ ಬ್ಲರ್ ಐತೆ, ಬಟ್ ಲಿವರಿಲಿ ಸೊ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಅಲ್ಲಿ HD ಇರುತ್ತೆ. ಆಮೇಲೆ ಶ್ರೀ ರೇಣುಕಮ್ಮ ಅಂತ ಹಾಕಿ ರೂಟ್ ಬೋರ್ಡು ನಾಗಮಂಗಲ, ಮಂಡ್ಯ, ಮಳವಳ್ಳಿ, ಕೊಳ್ಳೇಗಾಲ, ಮಹದೇಶ್ವರ ಬೆಟ್ಟ ಅಂತ ಹಾಕಿ ಈ ಕಡೆ ಗೆಳೆಯರೆ ನಿಮಗೆ ಒಂದು ಬ್ಲ್ಯಾಕ್ ಕಲರ್ ಬಾಕ್ಸ್ನ ಹಾಕಿ ಅದ್ರ ಮೇಲ್ಗಡೆ ನಿಮಗೆ ಗೆಳೆಯರ ಒಂದು ರೋಸ್ನ ಹಾಕಿದರೆ. ಆಮೇಲೆ ಇಂಜಿನ್ ಬಾನೆಟ್ ಮೇಲೆ ನೀವು ನೋಡ್ತಿದ್ದೀರಲ್ಲ, ಒಂದು ಇಂಜಿನ್ ಬಾನೆಟ್ ಮೇಲ್ಗಡೆ ನಿಮಗೆ ಒಂದು ರೆಡ್ ಮತ್ತು ಯೆಲ್ಲೋ ಕಲರ್ ರೇಡಿಯಮ್ನ ಹಾಕಿ ಅಶೋಕ್ ಲೈಲ್ಯಾಂಡ್ ಅನ್ನೋದ್ರ ಮೇಲೆ ಕೇಸರಿ ಬಿಳಿ ಹಸಿರು ಕಲರ್ ಪೇಂಟಿಂಗ್ ಮಾಡಿದರೆ. ಆಮೇಲೆ ಆ ಕಡೆ ಈ ಕಡೆ 2 ಕಣ್ಣು ಹಾಕಿ ಇಂಜಿನ್ ಬಾನೆಟ್ ಮೇಲೆ ಈ ಕಣ್ಣು ಮೇಲೆ ಕಲರ್ಸಿಂಗ್ ಎಲ್ಲ ಮಾಡಿದ್ದಾರೆ. ಬ್ಲೂ, ಆರೆಂಜು, ವೈಟ್, ಗ್ರೀನ್ ಎಲ್ಲ ಪೇಂಟಿಂಗ್ ಎಲ್ಲ ಮಾಡಿ K11F0478 ಅಂತ ಪ್ಲೇಟ್ ನಂಬರ್ನ ಹಾಕಿ ನಿಮಗೆ ಒಂದು ಬ್ಲೂ ಆ್ಯಂಡ್ ವೈಟ್ ಕಲರ್ ರೇಡಿಯಮ್ನ ಹಾಕಿ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ನ ಮಾತ್ರ ಈ ಥರ ಕ್ರಿಯೇಟಾಗಿ ಮಾಡಿದ್ದಾರೆ. ಮಾತ್ರ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರೆ. ಇನ್ನು ಫ್ರಂಟ್ ಲುಕ್ನ ನೀವು ನೋಡಿದ್ರಲ್ಲ, ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಗೆಳೆಯರೆ ಚಿಂದಿಯಾಗೈತೆ. ಮಾತ್ರ ನೋಡ್ತಿದ್ರಲ್ಲ, ಕರ್ನಾಟಕ ಸಾರಿಗೆ ಅಂತ ಹಾಕಿ ಕಾರಾರ ಸಾನಿ, ಆಮೇಲೆ KSRTC, ಆಮೇಲೆ KSRTC ಲೋಗೋನ ಹಾಕಿ ನಿಮಗೆ ವೀಲ್ ಕ್ಯಾಪ್ ನೋಡ್ತಿದ್ರಲ್ಲ ಗೆಳೆಯರೆ, ಕೆಳಗಡೆ ಫ್ರಂಟ್ ವೀಲ್ ಕ್ಯಾಪು, ಆ ವೀಲ್ ಕ್ಯಾಪ್ನು ಅಷ್ಟೇ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ನೀವು ನೋಡ್ತಿದ್ರಲ್ಲ, ರಿಯಲಿಸ್ಟಿಕ್ಕಾಗಿ ಐತೆ ವೀಲ್ ಕ್ಯಾಪ್ ಅಂತೂ. ರಿಯಲಿಸ್ಟಿಕ್ಕಾಗಿ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ವೀಲ್ ಕ್ಯಾಪು. ನೋಡ್ತಿದ್ದೀರಲ್ಲ, ಸೇಮ್ ಟು ಸೇಮ್ ಯಾವ ರೀತಿ ಐತೆ ಅದೇ ಥರನೇ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಒಂದು ಲಿಕ್ಕಿದ ಗೇಮರ್ ಕನ್ನಡ. ಆಮೇಲೆ ಬ್ಯಾಕ್ ವೀಲ್ ಕ್ಯಾಪ್ ನೋಡ್ತಿದ್ದೀರಲ್ಲ, ಹಳದಿ ಕಲರ್ನ ಹಾಕಿದ್ದಾರೆ ವೀಲ್ ಕ್ಯಾಪ್ಗೆ. ಆಮೇಲೆ ನೀವು ಮೇಲ್ಗಡೆ ನೋಡ್ತಿದ್ರೆ ಪ್ರತಿಯೊಂದು ಗ್ಲಾಸ್ಗೂ ಕೆಂಪು ಮತ್ತು ಹಳದಿ ಕಲರ್ ಲೈನ್ಸ್ನ ಅಂದರೆ ಬಾಕ್ಸ್ಗಳನ್ನ ಹಾಕಿ ಅದರೊಳಗಡೆ ನಿಮಗೆ ಮಂಡ್ಯ, ಆಮೇಲೆ ಮಳವಳ್ಳಿ ರೂಟ್ ಬೋಲ್ಡ್ ಎಲ್ಲನೂ ಹಾಕಿದ್ದಾರೆ. ಮಂಡ್ಯ, ಮಳವಳ್ಳಿ, ಆಮೇಲೆ ಒಂದು ಖಾಲಿ ಬಾಕ್ಸ್ಗಳಿಗೆಲ್ಲ ಕರ್ನಾಟಕ ಫ್ಲಾಗು, ಆಮೇಲೆ ಕೊಳ್ಳೇಗಾಲ, ಆಮೇಲೆ ಕರ್ನಾಟಕ ಫ್ಲ್ಯಾಗು, ಆಮೇಲೆ ಮಲೆ ಮಹದೇಶ್ವರ ಬೆಟ್ಟ ಅಂತ ಹಾಕಿ ಆಮೇಲೆ ಒಂದು ಕರ್ನಾಟಕ ಫ್ಲ್ಯಾಗ್ನೂ ಹಾಕಿದ್ದಾರೆ. ಇದು ಈ ನಮ್ಮ ಒಂದು ಲಿವರಿಯ ಸೈಡ್ ಲುಕ್ಕು. ಮಾತ್ರ ಈ ಥರ ಒಂದು ಲಿವರಿ ಫುಲ್ HD ಆಗೈತೆ. ಈ ಥರ ಒಂದು ಲಿವರಿನ ಕ್ರಿಯೇಟ್ ಮಾಡಿರೋದಕ್ಕೆ ನಮ್ಮ ಲಿಕ್ಕಿ ಗೇಮಿಂಗ್ಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು ಗೆಳೆಯರ. ಇನ್ನು ನೀವು ನೋಡ್ತಿದ್ರಲ್ಲ, K11F0478 ಅಂತ ಪ್ಲೇಟ್ ನಂಬರ್ ಹಾಕಿದ್ದಾರೆ. ಆಮೇಲೆ ವೈಟ್ ಆ್ಯಂಡ್ ಬ್ಲೂ ಕಲರ್ದು ಒಂದು ರೇಡಿಯಮ್ ಅಂದರೆ ಪಟ್ಟಿನ ಹಾಕಿದ್ದಾರೆ. ಆಮೇಲೆ KSRTC ಅಂತ ಹಾಕಿ, ಆಮೇಲೆ ಕರ್ನಾಟಕ ಸಾರಿಗೆ ಅಂತ ಹಾಕಿ ಹೆಡ್ಲೈಟ್ ಐತಲ್ಲ ಗೆಳೆಯರ, ಹೆಡ್ಲೈಟ್ ಸುತ್ತಾನು ನಿಮಗೆ ಬಿಳಿದು ಮತ್ತು ನೀಲಿ ಕಲರ್ದು ಒಂದು ಪೇಂಟಿಂಗ್ ಅಂದರೆ ರೇಡಿಯಮ್ನ ಹಾಕಿದ್ದಾರೆ. ಆಮೇಲೆ ನೀಲಿ ಕಲರು, ಹಸಿರು ಕಲರು, ವೈಟು, ಆರೆಂಜ್ ಕಲರ್ದು ಸರ್ಕಲ್ಸ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರ. ಆಮೇಲೆ ರೂಟ್ ಬೋಲ್ಡು ಮಲೆ ಮಹದೇಶ್ವರ ಬೆಟ್ಟ, ಮಂಡ್ಯ, ಮಳವಳ್ಳಿ, ನಾಗಮಂಗಲ ಅಂತ ಹಾಕಿದ್ದಾರೆ. ಆಮೇಲೆ ಈ ಕಡೆ ನಿಮಗೆ ಡಿಪೋ ಬ್ಯಾಡ್ಜನ್ನು ಹಾಕಿದ್ದಾರೆ, ನೋಡ್ತಿದ್ರಲ್ಲ ಗೆಳೆಯರ. ಡಿಪೋ ಬ್ಯಾಡ್ಜನ್ನು ಹಾಕಿ ನಮ್ಮ ಒಂದು ಲಿವರಿನ ಅಂತ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನಿಮಗೆ ಮೇಲ್ಗಡೆ ನೋಡ್ತಿದ್ರೆ ಮಿರರ್ಗೆ
ಸಕ್ಕರೆ ನಾಡು ಅಂತ ಹಾಕಿ KSRTC, ಆಮೇಲೆ ಫುಲ್ ಟಾಪಲ್ಲಿ ಮಲೆ ಮಹದೇಶ್ವರನ ಒಂದು ಚಿತ್ರ, ಆಮೇಲೆ ನಿಮಗೆ ಇಲ್ಲಿ ಅನ್ನದಾತ ಫೋಟೋ, ಆಮೇಲೆ ನೇಗಿಲ ಯೋಗಿ ಅಂತ ಹಾಕಿದ್ದಾರೆ, ಅದು ಸರಿಯಾಗಿ ಕಾಣಿಸ್ತಿಲ್ಲ. ಆಮೇಲೆ ಕರ್ಟನ್ನು ಗ್ರೀನ್ ಕಲರ್ ಕರ್ಟನ್ ಹಾಕ್ಬಿಟ್ಟಿದ್ದಾನೆ, ಬಟ್ ಅದು ರಿಯಲ್ ಲೈಫಲ್ಲಿ ಇರೋದು ಬ್ಲೂ ಕಲರು, ಬಟ್ ಗ್ರೀನ್ ಕಲರ್ ಹಾಕಿದ್ದೀನಿ, ಆದರೂ ನಡೀತದೆ, ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊತೀವಿ. ಇನ್ನು ನೀವು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಸೇಮ್ ಆ ಕಡೆ ಹೆಂಗಿತ್ತು ಈ ಕಡೆನೂ ಅದೇ ರೀತಿ ಇರುತ್ತೆ. ನೋಡ್ತಿದ್ರಲ್ಲ ಗೆಳೆಯರೆ, ಇಲ್ಲಿ ಕರ್ನಾಟಕ ಸಾರಿಗೆ ಅಂತ ಹಾಕಿ KSRTC ಹಾಕಿ KSRTC ಸಿಂಬಲ್ಲು, ಆಮೇಲೆ ಸಾನಿ ಅಂತಲೂ ಹಾಕಿದ್ದೇನೆ. ನೀವು ನೋಡ್ತಿರಲ್ಲ ಇಲ್ಲಿ ಫ್ರಂಟ್ ವೀಲ್ ಕ್ಯಾಪ್ ಯಾವ ರೀತಿ ಕಾಣಿಸ್ತಿದೆ ಅಂತ ಗೆಳೆಯರೆ, ಫ್ರಂಟ್ ವೀಲ್ ಕ್ಯಾಪನ್ನು ಅಷ್ಟೇ ಸಖತ್ತಾಗಿದೆ. ಆಮೇಲೆ ಬ್ಯಾಕ್ ವೀಲ್ ಕ್ಯಾಪ್ನು ನೀವು ನೋಡ್ತಿದ್ರಲ್ಲ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಆಮೇಲೆ ನೀವು ನೋಡ್ತಿರಲ್ಲ ಮೇಲ್ಗಡೆ ನೋಡೋದಾದ್ರೆ ನಾಗಮಂಗಲ, ಆಮೇಲೆ ಕರ್ನಾಟಕ ಫ್ಲ್ಯಾಗು ಮಂಡ್ಯ, ಕರ್ನಾಟಕ ಫ್ಲ್ಯಾಗು ಮಳವಳ್ಳಿ, ಕರ್ನಾಟಕ ಫ್ಲ್ಯಾಗು ಕೊಳ್ಳೇಗಾಲ, ಕರ್ನಾಟಕ ಫ್ಲ್ಯಾಗು ಮಲೆ ಮಹದೇಶ್ವರ ಬೆಟ್ಟ ಅಂತ ಹಾಕಿ ಮೇಲ್ಗಡೆ ಏನೇನು ಗ್ಲಾಸ್ ಇದೆ ಚಿಕ್ಕ ಚಿಕ್ಕ ಗ್ಲಾಸು, ಪ್ರತಿಯೊಂದು ಗ್ಲಾಸ್ಗೂ ಹಳದಿ ಮತ್ತು ಕೆಂಪು ಕಲರ್ದು ಲೈನ್ಸ್ನ ಹಾಕಿ ಸಖತ್ತಾಗಿ ಮಾಡಿದ್ದಾರೆ ಗೆಳೆಯರೆ ನಮ್ಮ ಒಂದು ಲಿವರಿನಂತೂ. ಈ ಒಂದು ಲಿವರಿ ಹೇಗಿದೆ ಅಂತ ಮಿಸ್ ಮಾಡಿದೆ, ನೀವು ಕಮೆಂಟ್ ಮಾಡಿ. ಇದಿಷ್ಟು ನಮ್ಮ ಒಂದು ಲಿವರಿ ಫ್ರಂಟು ಬ್ಯಾಕು ಸೈಡ್ ಲುಕ್ ಆಗಿತ್ತು. ಇನ್ನು ಕ್ಯಾಬಿನ್ನು ಅಂದರೆ ಬಸ್ನ ಒಳಗಡೆ ಅಂದರೆ ಇಂಟೀರಿಯಲ್ ಇಟ್ಕೊಂಡು ಓಡಿಸ್ತಿರಲ್ಲ, ಇಂಟೀರಿಯಲ್ ಯಾವ ರೀತಿ ಐತೆ ಅಂದರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಗೆಳೆಯರೆ. ಇಂಟೀರಿಯಲ್ ಅಂತೂ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಒಂದು ಬಸ್ಸಲ್ಲಿ ಇಂಟೀರಿಯಲ್. ನೀವು ನೋಡ್ತಿದ್ರಲ್ಲ ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ, ಮಾತ್ರ ಸಖತ್ತಾಗೈತೆ ಇಂಟೀರಿಯಲ್ಲು. ಈ ಒಂದು ಲಿವರಿನ ಪ್ರತಿಯೊಬ್ಬರೂ ಮಿಸ್ ಮಾಡ್ದಂಗೆ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾಕಂದರೆ ಅಷ್ಟೊಂದು ಸೂಪರಾಗಿರುವಂಥ ಲಿವರಿ ಆಗಿರುತ್ತೆ ಇದು. ಇದಿಷ್ಟು ಗೆಳೆಯರೆ ಈ ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿ. ಇನ್ನು ನಿಮಗೆ ಈ ಒಂದು ಬಸ್ ಅಂದರೆ ಈ ಒಂದು ಬಸ್ ಏನಿದೆ, ಈ ಒಂದು ಬಸ್ ಮೋಡ್ನ ನೀವು ಹೆಂಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರಲ್ಲ. ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ಲಿವರಿ ಅಂದರೆ ಈ ಒಂದು ಬಸ್ಸಿಂದು ಪೇಂಟ್ ಏನಿದೆ, ಈ ಒಂದು ಬಸ್ಸಿಂದು ಪೇಂಟ್ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು, ಪೇಂಟ್ ಅಂದರೆ ಇಷ್ಟೇ ಗೆಳೆಯರೆ ಲಿವರಿ ಅಂತ. ಲಿವರಿ ಅಂದರೆ ಒಂದು ಬಸ್ಗೆ ನಾವು ಅಪ್ಲೈ ಮಾಡ್ತೀವಲ್ಲ ಪೇಂಟು, ಅದನ್ನೇ ಲಿವರಿ ಅಂತಾರೆ. ಆ ಒಂದು ಲಿವರಿನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಅಂದರೆ ಈಗ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಈ ಒಂದು ಲಿವರಿಗೆ ಗೆಳೆಯರ ಪಾಸ್ವರ್ಡ್ ಇರುತ್ತೆ. ಇನ್ನು ಬನ್ನಿ ಲಿವರಿ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯರ. ನನ್ನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಶ್ರೀ ಕ್ಷೇತ್ರ ಮಹದೇಶ್ವರ ಎಕ್ಸ್ಪ್ರೆಸ್ ಲಿವರಿ ರಿಲೀಸ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ಕ್ಲಿಕ್ ಮಾಡಿದ ತಕ್ಷಣ ಇವರ ಒಂದು ವಿಡಿಯೋ ಓಪನ್ ಆಗುತ್ತೆ. ಇವರ ಒಂದು ವಿಡಿಯೋನ ಗೆಳೆಯರ 3 ನಿಮಿಷ 50 ಸೆಕೆಂಡ್ ಇದೆ. ಈ ಒಂದು ವಿಡಿಯೋನ ನೀವು ಪೂರ್ತಿ ನೋಡಬೇಕು, ಪೂರ ಈ ಒಂದು ವಿಡಿಯೋನ ನೀವು ನೋಡಿ. ಈಗ ಇವರ ಒಂದು ಚಾನಲ್ನ ಹೆಸರಿನ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಿ, ಟೈಟಲ್ನ ಮೇಲೆ, ಆಮೇಲೆ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ ಸ್ವಲ್ಪ, ಆಮೇಲೆ ನಿಮಗೆ ಇಲ್ಲಿ ಮೋರ್ ಅಂತ ಕಾಣಿಸ್ತಿದೆಯಲ್ಲ, ಮೋರ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ಮೇಲ್ಗಡೆಗೆ ಸ್ಕ್ರೋಲ್ ಮಾಡಿ, ಇಲ್ಲಿ ಶ್ರೀ ಕ್ಷೇತ್ರ ಮಹದೇಶ್ವರ ಲಿವರಿ ಲಿಂಕ್ ಅಂತ ಇದೆ, ಅದ್ರ ಮೇಲೆ ಒಂದ್ಸಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನೀವು ಸ್ವಲ್ಪ ವೆಯ್ಟ್ ಮಾಡಿ ಗೆಳೆಯರ, ಸ್ವಲ್ಪ ಲೋಡ್ ಆಗಬೇಕು. ನಮ್ಮ ಒಂದು ಶೇರ್ ಮೋಡ್ಸ್ ವೆಬ್ಸೈಟ್ ಲಿಂಕ್ ಸೀದಾ ಓಪನ್ ಆಗುತ್ತೆ ಗೆಳೆಯರ. ನೋಡ್ತಿದ್ರಲ್ಲ ಇಲ್ಲಿ ನಿಮಗೆ ಗೆಳೆಯರ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಸ್ವಲ್ಪ ಲಿಂಕ್ ಓಪನ್ ಆದಮೇಲೆ ಇಲ್ಲಿ ಎಂಟರ್ ದ ಫೈಲ್ ಪಾಸ್ವರ್ಡ್ ಅಂತ ಐತೆ ನೋಡಿ, ಎಂಟರ್ ಫೈಲ್ ಪಾಸ್ವರ್ಡ್, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪಾಸ್ವರ್ಡ್ನ ಹಾಕ್ಬೇಕಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಆ ಒಂದು ವಿಡಿಯೋದಲ್ಲಿ ನಿಮಗೆ ಪಾಸ್ವರ್ಡ್ ಸಿಗುತ್ತೆ, ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಂಡು ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಎಂಟರ್ ದ ಪಾಸ್ವರ್ಡ್ ಅಂತ ಇತ್ತಲ್ಲ, ಅಲ್ಲಿ ಪೇಸ್ಟ್ ಮಾಡಿದ್ರೆ ಪಾಸ್ವರ್ಡ್ನ ನಿಮಗೆ ಇಲ್ಲಿ ಗೆಳೆಯರ ನೆಕ್ಸ್ಟ್ ಕ್ರಿಯೇಟ್ ಡೌನ್ಲೋಡ್ ಅಂತ ಐತಲ್ಲ, ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬಂದರೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿ. ಇದೇ ಥರ ಗೆಳೆಯರ ನೀವು 3 ಸಲ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗುತ್ತೆ. ನಿಮ್ಗೆ ಈ ರೀತಿಯೆಲ್ಲ ಏನು ಕೇಳೋದಿಲ್ಲ, ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ನೋಡ್ತಿದ್ರಲ್ಲ ಡೌನ್ಲೋಡ್ ಆಗಿ ಓಪನ್ ಆಗಿದೆ. ನೀವು ಅಷ್ಟೇ ಸೇಮ್ ಟು ಸೇಮ್ ಇದೇ ಥರನೇ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಇನ್ನು ನಿಮಗೆ ನಮ್ಮ ಒಂದು ಬಸ್ ಗೇಮ್ ಯಾವುದು ಗೊತ್ತೇ ಇಲ್ಲ ಗುರು ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ನಮ್ಮ ಒಂದು ಗೇಮ್ನ ಹೆಸರು ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಗೆಳೆಯರೆ ಈ ರೀತಿ ಓಪನ್ ಆಗುತ್ತೆ. ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿರೋರು ಓಪನ್ ಮಾಡಿ, ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅನ್ನೋರು ಇವಾಗ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನೋಡ್ತಿದ್ರಲ್ಲ, ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು, ಇಲ್ಲಾಂದರೆ ನೆಟ್ವರ್ಕ್ ಇರೋ ಕಡೆ ಜಾಗಕ್ಕೆ ಕೂತ್ಕೊಳ್ಳಿ, ಬೇಗ ಓಪನ್ ಆಗುತ್ತೆ. ಅಥವಾ 3GB 4GB ಫೋನ್ಸ್ ಆದರೆ ಸ್ವಲ್ಪ ನಿಧಾನಕ್ಕೆ ಓಪನ್ ಆಗುತ್ತೆ, ಯಾಕಂದರೆ ಗೇಮ್ ಲೋಡ್ ಆಗಬೇಕು, ನೆಟ್ವರ್ಕ್ ಸಿಗೋದಿಲ್ಲ, ಆಮೇಲೆ ಫೋನ್ ಸ್ಟೋರೇಜ್ ಇರೋದಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀವು ವೆಯ್ಟ್ ಮಾಡಬೇಕು ಗೆಳೆಯರೆ. ಆಮೇಲೆ 6GB 8GB ಫೋನ್ಸ್ ಆದರೆ ಬೇಗ ಓಪನ್ ಆಗಿ ಹೋಗುತ್ತೆ ಗೇಮು.
ನೀವು ನೋಡ್ತಿರಲ್ಲ, ಸ್ವಲ್ಪ ವೆಯ್ಟ್ ಮಾಡಬೇಕು. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ನೋಡ್ತಿದ್ದೀರಲ್ಲ, ನಮ್ಮ ಒಂದು ಬಸ್ ಗೇಮ್ ಓಪನ್ ಆಗ್ತಿದೆ. ನೀವು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ, ಕ್ಯಾನ್ಸಲ್ ಕೊಡಿ. ಈಗ ಗೆಳೆಯರೆ, ನಾನು ಆಗಲೇ ಹೇಳ್ದಂಗೆ ನಮ್ಮ ಒಂದು ಬಸ್ ಮೋಡ್ ಲಿಂಕ್ ಅಂತ ಕೊಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ, ಆ ಒಂದು ವೀಡಿಯೋನ ನೀವು ನೋಡಿದ್ರೆ ಒಂದು ಬಸ್ ಮೋಡನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಬಂದಿರುತ್ತೆ. ಈಗ ಈ ಒಂದು ಬಸ್ಗೆ ನಮ್ಮ ಒಂದು ಲಿವರಿನ ಅಂದರೆ ಪೇಂಟ್ನ ಹೆಂಗೆ ಹಾಕೊಳ್ಳೋದು ಅಂತಂದರೆ ಗೆಳೆಯರೆ, ಇಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಹತ್ರ ಗ್ಯಾರೇಜ್ ಅಂತ ಕಾಣಿಸ್ತೈತಲ್ಲ ಗೆಳೆಯರೆ, 50% ಆಫರ್ ಅಂತ ಗ್ಯಾರೇಜ್ ಅಂತ ಕಾಣಿಸ್ತೈತಲ್ಲ, ಆ ಗ್ಯಾರೇಜ್ ಅನ್ನೋದ್ರ ಮೇಲೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒಂದ್ಸಲಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ನಿಮಗೆ ಬರುತ್ತೆ ಪೇಜು, ನೋಡ್ತೀರಲ್ಲ. ಈಗ ನಿಮಗೆ ಇಲ್ಲಿ ಪೇಂಟ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ, ಮೇಲ್ಗಡೆ 3ನೇದು, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ. ಆಮೇಲೆ ನಿಮಗೆ ಇಲ್ಲಿ ಬ್ರೌಸ್ ಲಿವರಿ ಅಂತ ಐತೆ ನೋಡಿ, ಮಧ್ಯದಲ್ಲಿ ಬ್ರೌಸ್ ಲಿವರಿ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಫೋನ್ನ ಗ್ಯಾಲರಿ ಓಪನ್ ಆಗುತ್ತೆ. ಈಗ ಇಲ್ಲಿ ಡಿವೈಸ್ ಗ್ಯಾಲರಿ ಅಂತ ಐತಲ್ಲ, ಅದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ನಮ್ಮ ಫೋನ್ನ ಗ್ಯಾಲರಿ ಓಪನ್ ಆಗುತ್ತೆ. ಈ ರೀತಿ ನೀವು ನೋಡ್ತೀರಲ್ಲ, ನಮ್ಮ ಒಂದು ಫೋನ್ನ ಗ್ಯಾಲರಿ ಈ ರೀತಿ ಓಪನ್ ಆದಾಗ ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ. ಅದ್ರ ಮೇಲೆ ನೀವು ಒಂದೇ ಒಂದು ಸಲ ಕ್ಲಿಕ್ ಮಾಡಬೇಕಷ್ಟೇ ಗೆಳೆಯರೆ. ಒಂದು ಸಲ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಒಂದು ಬಸ್ಗೆ ಬಂದು ಆ್ಯಡ್ ಆಗುತ್ತೆ. ಈಗ ನೀವು ಏನು ಮಾಡಬೇಕು ಅಂತಂದ್ರೆ ನೋಡ್ತೀರಲ್ಲ, ನಮ್ಮ ಒಂದು ಬಸ್ಗೆ ಬಂದು ಆ್ಯಡ್ ಆಗುತ್ತೆ. ಬಂದು ಆ್ಯಡ್ ಆಗಿದ ತಕ್ಷಣ ನೀವು ಇಲ್ಲಿ ಅಪ್ಲೈ ಅಂತ ಗ್ರೀನ್ ಕಲರ್ ಒಂದು ಬಟನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಯೂಸ್ ಮನಿನೋ ಫ್ರೀನೋ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದ್ರ ಮೇಲೆ ಸೆಲೆಕ್ಷನ್ ಮಾಡಿಕೊಂಡು, ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಬ್ಲೂ ಕಲರ್ ಬಟನ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಷ್ಟೇ ಗೆಳೆಯರೆ, ಈ ನಮ್ಮ ಒಂದು ಶ್ರೀ ಕ್ಷೇತ್ರ ಮಹದೇಶ್ವರ ಎಕ್ಸ್ಪ್ರೆಸ್ ಲಿವರಿ ಬಂದು ನಿಮ್ಮ ಒಂದು ಫೋನ್ನಲ್ಲಿ ಅಥವಾ ಬಸ್ ಗೇಮ್ನಲ್ಲಿ ಬಂದು ಆ್ಯಡ್ ಆಗಿರುತ್ತೆ. ಇದಿಷ್ಟು ಆಗುತ್ತೆ ಗೆಳೆಯರೆ, ನಮ್ಮ ಒಂದು ಶ್ರೀ ಕ್ಷೇತ್ರ ಮಹದೇಶ್ವರ ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ. ವಿಡಿಯೋ ಆಗಿತ್ತು, ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರೆ.